ಹಾಯ್ ಎವ್ರಿವನ್. ನೋಡ್ರಿ, ಈ ವಿಡಿಯೋದಲ್ಲಿ ನಾವು ಕಾಳಿ ನದಿ ಆಮೇಲೆ ನೆಕ್ಸ್ಟ್ ಅದರ್ ರಿಲೇಟೆಡ್ ಏನೇನ್ ಥಿಂಗ್ಸ್ ಗಳು ಬರ್ತಾವ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಇಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ಜೋಯ್ಡಾ ಐತಲ್ಲ, ಜೋಯ್ಡಾ ಈ ಸಮೀಪದಲ್ಲಿ ಈ ಪ್ರದೇಶದೊಳಗಡೆ ಏನಂದ್ರ ಆಲ್ಮೋಸ್ಟ್ ನದಿ ಹುಟ್ಟುತ್ತ. ಕಾಳಿ ನದಿ ತುಂಬಾ ಇಂಪಾರ್ಟೆಂಟ್. ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ತಾಲೂಕಿನ ದಿಗ್ಗಿ, ಅಥವಾ ನೋಡ್ರಿ ಯಾವ್ಯಾವ್ದಂತಂದ್ ಹೇಳ್ತೀನಿ, ಇಲ್ಲೇ ಬರೀತೀನಿ ನೋಡ್ರಿ. ಒಂದು ದಿಗ್ಗಿ, ಅಥವಾ ಇನ್ನೊಂದ್ ಏನಂತ ಕರಿತೀವಿ ಅಂದ್ರೆ ಕುಶಾವಳಿ ಅಂತಂದ್ ಹೇಳಿ ಕರಿತೀವಿ. ಈ ಎರಡು ಪ್ರದೇಶದ ನಿಯರ್ ಅಲ್ಲಿ ಏನಂದ್ರ ಈ ಪ್ರದೇಶದೊಳಗಡೆ ಯಾವ್ದು ಹುಟ್ಟುತ್ತ, ಕಾಳಿ ನದಿ ಹುಟ್ಟುತ್ತ. ಮುಂದ್ಗಡೆ ಹೋಗಿ ಏನಂದ್ರ ಒಂದು ಡ್ಯಾಮ್ ಉಂಟಾಗತ್ತ ನೋಡ್ರಿ. ಇಲ್ಲೇನೇನ್ ಕಾಣಿಸಾಯ್ತಲ್ಲ, ಇದು ಡ್ಯಾಮ್. ಈ ಡ್ಯಾಮ್ ಯಾವ್ದಂತಂದ್ರೆ ಅದ್ರ ನಾವು ಸೂಪರ್ ಡ್ಯಾಮ್ ಅಂತ ಕರಿತೀವಿ. ಯಾವ ಡ್ಯಾಮ್ ಅಂತ ಕರಿತೀವಿ? ಸೂಪರ್ ಡ್ಯಾಮ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್. ಸೊ ಇದು ಟೋಟಲ್ ಆಗಿ ಇಲ್ಲಿಂದ ಹರಿತಾ ಹರಿತಾ ಏನಂತಂದ್ ಹೇಳಿದ್ರ ಎಲ್ಲಿಗೆ ಬಂದ್ ಸೇರುತ್ತ? ಈ ಪ್ರದೇಶದಲ್ಲಿ ಅರಬ್ಬಿ ಸಮುದ್ರವನ್ನ ಬಂದ್ ಸೇರುತ್ತೆ. ಎಲ್ಲಿ ಬಂದ್ ಸೇರುತ್ತ? ಅರಬ್ಬಿ ಸಮುದ್ರವನ್ನ ಬಂದ್ ಸೇರುತ್ತ. ಸೊ ಅದಕ್ಕೆ ನೋಡ್ರಿ, ಟೋಟಲ್ ಆಗಿ ಕೆಲವೊಂದು ಉಪನದಿಗಳು ಬರ್ತಾವ. ಒಂದ್ ಯಾವ್ದಂತಂದ್ ಹೇಳಿದ್ರೆ ಕಾನೇರಿ ಅಂತಂದ್ ಹೇಳ್ತೀವಿ. ಅಷ್ಟೊಂದೇನ್ ದೊಡ್ಡ ದೊಡ್ಡ ಅಲ್ಲ, ಸಣ್ಣ ಸಣ್ಣ ಹಳ್ಳಗಳಿರ್ತಾವ. ಕಾನೇರಿ ಅನ್ನೋದು ಒಂದು. ಅದಾದ ನಂತರ ವಕಿನಾಳ್ ಅಂತಂದ್ ಹೇಳಿ ಒಂದು ಬರುತ್ತ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದಂತಂದ್ ಹೇಳಿ ತಟ್ಟಿ ಹಳ್ಳ ಅಂತಂದ್ ಹೇಳಿ ಬರುತ್ತೆ. ಅದನ್ನ ನಾನು ತೋರಿಸ್ತೀನಿ ಎಲ್ಲಿ ಅಂತಂದ್ ಹೇಳಿ. ತಟ್ಟಿ ಹಳ್ಳ, ಆಮೇಲೆ ಪಂಡ್ರಿ ಅಂತಂದ್ ಹೇಳಿ, ಪಾಂಡ್ರಿ, ಇವೆಲ್ಲ ಏನಂತಂದ್ ಹೇಳಿದ್ರೆ ಸೊ ಕಾಳಿ ನದಿಯ ಕೆಲವೊಂದು ಸಣ್ಣ ಸಣ್ಣ ಉಪನದಿಗಳು ಬರ್ತಾವ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲೇನ್ ಕಟ್ಟಿದಾರಲ್ಲ ಈ ಸೂಪರ್ ಡ್ಯಾಮ್, ಇದನ್ ಏನ್ ಕಾಳಿ ನದಿಗೆ ಹೇಳ್ತೀವಲ್ಲ, ಇದು 1974 ಸ್ಟಾರ್ಟ್ ಮಾಡಿ ಯಾವಾಗ 1985 ಪೂರ್ಣಗೊಳ್ಳುತ್ತ, ಕಂಪ್ಲೀಟ್ ಆಗಿ ಸೂಪರ್ ಡ್ಯಾಮ್ ಅನ್ನ ಕಟ್ಟೋಕೆ. ಇಲ್ಲಿ ಏನ್ ಮಾಡ್ತಿದಾರೆ ಅಂತಂದ್ ಹೇಳಿದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಅಂತಂದ್ ಹೇಳ್ತೀವಿ. ಇದನ್ನ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಅಂತಂದ್ ಹೇಳ್ತೀವಿ. ಇಲ್ಲಿ ಏನ್ ಉತ್ಪತ್ತಿ ಮಾಡ್ತಾರೆ? ವಿದ್ಯುತ್ ಅನ್ನ ಉತ್ಪತ್ತಿ ಮಾಡ್ತಾರ. ಟೋಟಲ್ ಆಗಿ 2 ಘಟಕಗಳಿದಾವ. ಎಷ್ಟು ಘಟಕಗಳಿದಾವ? 100 ಎರಡು ಘಟಕಗಳಿದಾವ. ಟೋಟಲ್ ಆಗಿ 200 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಅನ್ನ ತಯಾರು ಮಾಡ್ತಾರೆ ಇಲ್ಲಿ ಸೂಪರ್ ಡ್ಯಾಮ್ ಒಳಗಡೆ. ಇದು ಕಾಳಿ ನದಿಗೆ ಇರುವಂತಹ ಅತ್ಯಂತ ದೊಡ್ಡ ಡ್ಯಾಮ್ ಅಂತಂದ್ ಹೇಳ್ತೀವಿ. ಕಾಳಿ ನದಿಗೆ ಇರುವಂತಹ ಅತ್ಯಂತ ದೊಡ್ಡ ಡ್ಯಾಮ್. ಇಲ್ಲಿ ನೋಡ್ರಿ, ಇದೆಲ್ಲ ಆಯ್ತು ನೋಡ್ರಿ. ಸೊ ಆಲ್ಮೋಸ್ಟ್ ಎಲ್ಲಿ ಬರುತ್ತೆ ಅಂದ್ರೆ ಜೊಯ್ಡಾ ಹತ್ರ ಬರುತ್ತ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಕಾಳಿ ನದಿಗೆ ಇರುವಂತ ಒಂದು ಇಂಪಾರ್ಟೆಂಟ್ ಡ್ಯಾಮ್ ಯಾವ್ದಂತಂದ್ ಹೇಳಿದ್ರ ಸೂಪರ್ ಡ್ಯಾಮ್. ನೆಕ್ಸ್ಟ್ ನೋಡ್ರಿ, ಇದು ಸೂಪರ್ ಡ್ಯಾಮ್ ಆದ ನಂತರ ನೆಕ್ಸ್ಟ್ ಹರಿತಾ ಹರಿತಾ ಏನ್ ಬರುತ್ತಂದ್ರ ದಾಂಡೇಲಿ. ಆಲ್ಮೋಸ್ಟ್ ದಾಂಡೇಲಿಯನ್ನ ದಾಟಿದ ನಂತರ ಇಲ್ಲೊಂದ್ ಕಾಣಿಸ್ತಾ ಇದೆ ನೋಡ್ರಿ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರ ಬೊಮ್ಮನಹಳ್ಳಿ ರಿಸರ್ವಾಯರ್ ಅಂತ ಕರಿತೀವಿ. ಬೊಮ್ಮನಹಳ್ಳಿ ರಿಸರ್ವಾಯರ್ ಅಂತ ಕರಿತೀವಿ. ಸೂಪರ್ ಡ್ಯಾಮ್ ಕೆಳಗಡೆನ ಐತೆ. ಇದು ಇಂಪಾರ್ಟೆಂಟ್. ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮ್ ಅವರ ರಿಸರ್ವ್ ಡ್ಯಾಮ್ ಅಂತಂದೇಳಿ. ಆಮೇಲೆ ಇನ್ನೊಂದು ತಟ್ಟಿಹಳ್ಳಿ ಅಂತಂದ್ ಹೇಳಿ ಒಂದ್ ಏನ್ ಬರುತ್ತಂದ್ರ ಒಂದು ಸಣ್ಣದಂತದ ಒಂದು ಹಳ್ಳ ಬರುತ್ತ. ಅದಕ್ಕೊಂದ್ ಏನ್ ಮಾಡಿದಾರೆ ಅಂದ್ರೆ ರಿಸರ್ವಾಯರ್ ಕಟ್ಟಿದಾರೆ. ಇಲ್ಲಿ ಕಾಣಿಸ್ತಾ ಐತಲ್ಲ, ಇದನ್ನ ನಾವು ಯಾವ್ದಂತ ಕರಿತೀವಿ? ತಟ್ಟಿಹಳ್ಳಿ. ನೆನ್ಪಿಟ್ಕೊಡ್ರಿ, ತಟ್ಟಿಹಳ್ಳಿ ರಿಸರ್ವಾಯರ್ ಅಂತಂದ್ ಹೇಳಿ ಕರಿತೀವಿ. ಇಲ್ಲಿ ಏನ್ ಕಾಣಿಸ್ತಾ ಐತಲ್ಲ, ಇದು ಬಂದ್ ಎಲ್ಲಿ ಸೇರುತ್ತ? ಕಾಳಿ ನದಿಯನ್ನ ಬಂದ್ ಸೇರುತ್ತ. ಅದಾದ ನಂತರ ಹರಿತಾ ಹರಿತಾ ಬರುವಾಗ ಇಲ್ಲೊಂದ್ ಈ ಕಡೆ ಸೈಡ್ ಒಂದ್ ಏನಂದ್ರೆ ಕಾನೇರಿ ನದಿ ಅಂತಂದ್ ಹೇಳಿ ಬರುತ್ತ. ಒಂದ್ ಯಾವ್ದಂತಂದ್ ಹೇಳಿದ್ರೆ ಅದ್ರದ್ದು ಉಪನದಿ ನಾವ್ ಹೇಳಿದ್ವಲ್ಲ ಕಾನೇರಿ ಅಂತಂದ್ ಹೇಳಿ. ಅಲ್ಲೊಂದೊಂದು ಸಣ್ಣ ಡ್ಯಾಮ್ ಅನ್ನ ಕಟ್ಟಿದಾರ ಕಾನೇರಿ ನದಿಗೆ. ಅದು ಒಂದು ಡ್ಯಾಮ್ ಇಲ್ಲಿ ಬರುತ್ತೆ ನೋಡ್ರಿ. ಇದು ಅಪ್ಪರ್ ಕಾನೇರಿ ಡ್ಯಾಮ್ ಅಂತಂದ್ ಹೇಳ್ತೀವಿ. ಅಥವಾ ಆದಷ್ಟು ಡೀಟೇಲ್ ಆಗಿ ಕಾಣಿಸಂಗಿಲ್ಲ ಮ್ಯಾಪ್ ಒಳಗಡೆ. ಇದೇನಂತ ಹೇಳಿದ್ರೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು ಇದರಲ್ಲಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದ್ ಬರುತ್ತೆ ನೋಡ್ರಿ, ಇಲ್ಲಿ ರೆಡ್ ಕಲರ್ ಕಾಣಿಸ್ತಾ ಐತಲ್ಲ, ಇದನ್ನ ನಾವು ಏನಂತ ಕರಿತೇವೆ ಅಂದ್ರೆ ಇಲ್ಲೊಂದ್ ಏನ್ ಮಾಡಿದಾರೆ ಅಂದ್ರೆ ರಿಸರ್ವಾಯರ್ ನ ಕಟ್ಟಿದಾರ. ಅದನ್ನ ನಾವು ಕೊಡಸಳ್ಳಿ ರಿಸರ್ವಾಯರ್ ಅಂತ ಹೇಳ್ತೀವಿ. ಕೊಡಸಳ್ಳಿ ಡ್ಯಾಮ್ ಅಂತಾನು ಕೂಡ ಕರಿತೀವಿ. ಕೊಡಸಳ್ಳಿ ಡ್ಯಾಮ್. ಅದ್ರ ಜೊತೆಗೆ ಇಲ್ಲಿ ಮುಂದ್ಗಡೆ ಬಂದ್ ಇಲ್ಲೊಂದೊಂದು ದೊಡ್ಡ ಡ್ಯಾಮ್ ಅನ್ನ ಕಟ್ಟಿದಾರ. ಇದನ್ನ ನಾವು ಕದ್ರಾ ಡ್ಯಾಮ್ ಅಂತ ಕರಿತೀವಿ. ಯಾವ ಡ್ಯಾಮ್ ಅಂತ ಕರಿತೀವಿ? ಕದ್ರಾ ಡ್ಯಾಮ್ ಅಂತ ಕರಿತೀವಿ. ಆಮೇಲೆ ಕಾಳಿ ನದಿಗೆ ಎಡದಂಡೆಗೆ, ಕಾಳಿ ನದಿ ಈ ಕಡೆ ಹರಿತಾ ಇದೆ ಅಂತಂದ್ ಹೇಳಿದ್ರೆ ಈ ಕಡೆ ಬಲದಂಡೆ ಆಗತ್ತ, ಈ ಕಡೆ ಸೈಡ್ ಎಡದಂಡೆ ಆಗತ್ತ. ಇಲ್ಲಿ ನೋಡ್ರಿ ಕೈಗಾ ಅಂತಂದ್ ಹೇಳಿ, ಇಲ್ಲಿ ಯಾವ್ದೈತಿ? ಕೈಗಾ ಅನುಸ್ಥಾವರ ಅಂತಂದ್ ಹೇಳ್ತೀವಿ. ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದು ಅನುಸ್ಥಾವರ ಐತೆ. ಅದನ್ನ ನಾವು ಕೈಗಾ ಅನುಸ್ಥಾವರ ಅಂತಂದ್ ಹೇಳಿ ಕರಿತೀವಿ. ಎಸ್ ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೀವು ಕೈಗಾ ಬಗ್ಗೆ ನೆನ್ಪಿಟ್ಕೋಬೇಕು. ಇಲ್ಲಿ ಮೇಲ್ಗಡೆ ಬರಿತೀನಿ ನೋಡ್ರಿ, ಏನ್ ಇಂಪಾರ್ಟೆಂಟ್ ಅಂತಂತ ಹೇಳಿ. ಇದನ್ನ 1989 ಸ್ಟಾರ್ಟ್ ಮಾಡ್ತಾರ ನಿರ್ಮಾಣ ಮಾಡಕ್ಕೆ. ಬಟ್ ಆದ್ರೆ 2000ದಿಂದ ಏನಂದ್ರೆ 2000 ಇಸ್ವಿಯಿಂದ ಏನಾಗತ್ತೆ ಅಂದ್ರೆ ಇಲ್ಲಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ? ಕೈಗಾ ಒಳಗಡೆ, ಈ ಪ್ರದೇಶದಲ್ಲಿ ಅನುಸ್ಥಾವರದ ಒಳಗಡೆ. ಇದನ್ನ ಯಾರ್ ಮೇಂಟೈನ್ ಮಾಡ್ತಿದಾರ ಅಂತಂದ್ ಹೇಳಿದ್ರೆ NPCIL ಅವರು. ಯಾರು ಮೇಂಟೈನ್ ಮಾಡ್ತಿದಾರ? NPCIL, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಸೊ ಅದು NPCIL ಅಂತಂದ್ ಹೇಳಿ ಬರುತ್ತೆ, ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯನ್ ಲಿಮಿಟೆಡ್. ಅದು ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲೈತಿ ಅನ್ನೋದನ್ನ ನೀವು ನನಗೆ ಕಮೆಂಟ್ ಅನ್ನ ಹಾಕ್ರಿ. ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯನ್ ಲಿಮಿಟೆಡ್.
ಆಮೇಲೆ ಪ್ರಸ್ತುತವಾಗಿ ಕೈಗಾದೊಳಗಡೆ ಎಷ್ಟು ಯೂನಿಟ್ಗಳಿದಾವ ಅಂತಂದ್ರೆ ಟೋಟಲ್ ಆಗಿ 4 ಯೂನಿಟ್ಗಳಿದಾವೆ. ಎಷ್ಟದಾವ? ಟೋಟಲ್ ಆಗಿ 4 ಯೂನಿಟ್ಗಳಿದಾವ. ಒಂದೊಂದು ಎಷ್ಟು ಯೂನಿಟ್ ಅನ್ನ ತಯಾರು ಮಾಡ್ತಾವ ಅಂತ ಹೇಳಿದ್ರೆ 220 ಮೆಗಾವ್ಯಾಟ್ ಅಷ್ಟು. ಎಷ್ಟು? 220 ಮೆಗಾವ್ಯಾಟ್ ಅಷ್ಟು ಏನ್ ಮಾಡ್ತಾವ ಅಂದ್ರೆ ವಿದ್ಯುತ್ ಅನ್ನ ತಯಾರು ಮಾಡ್ತಾವ. ಆಮೇಲೆ ಇಲ್ಲಿ ಒಂದು ವಿಶ್ವ ದಾಖಲೆ ಐತೆ, ಅದ್ರ ಬಗ್ಗೆ ಹೇಳ್ತೀನಿ. ಇದರಲ್ಲಿ ಯೂನಿಟ್ 1 ಅಂತಂದೇಳಿ, ಕೈಗಾದೊಳಗಡೆ ಯೂನಿಟ್ 1 ಅಂತಂದೇಳಿ ಬರುತ್ತ. ಅದು ಯಾವುದೇ ಅಡೆತಡೆ ಇಲ್ಲದೆ, ಏನು ಪ್ರಾಬ್ಲಮ್ ಇಲ್ಲದೆ ಟೋಟಲ್ ಆಗಿ 962 ದಿನಗಳವರೆಗೆ ಕೆಲಸವನ್ನ ಮಾಡೈತೆ. ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲದಕ್ಕೂ ಏನಂತಂದ ಹೇಳಿದ್ರೆ ಪ್ರಾಬ್ಲಮ್ಸ್ ಆಗ್ತಾವ. ಬಟ್ ಆದ್ರೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಕೈಗಾದ ಒಂದು ಯೂನಿಟ್ 1 ಏನೈತಲ್ಲ, ಟೋಟಲ್ ಆಗಿ 962 ದಿನಗಳಷ್ಟು ವರ್ಕ್ ಮಾಡೈತೆ. ಎಸ್, ಇಲ್ಲಿ ನೋಡ್ರಿ ಇನ್ನೊಂದ್ ಪಾಯಿಂಟ್ ಏನಂತಂದ ಹೇಳಿದ್ರೆ, ಈ ಕಡೆ ಇಲ್ಲಿ ದಾಂಡೇಲಿ ಬರುತ್ತೆ. ಇಲ್ಲಿ ಕಾಣಿಸೈತಲ್ಲ ನಿಮ್ಗ, ಇದು ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ ಅಂತ ಕರಿತೀವಿ. ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ. ಇದನ್ನ 1956ರಲ್ಲಿ ಸ್ಥಾಪನೆ ಮಾಡ್ತಾರೆ. ಏನ್ ಮಾಡ್ತಾರ ಅಂತಂದ್ರೆ, ದಾಂಡೇಲಿ ವನ್ಯಜೀವಿ ಅಭಯಾರಣ್ಯವನ್ನ 1956ರಲ್ಲಿ ಸ್ಟಾರ್ಟ್ ಮಾಡಿದ್ರ. ಇಲ್ಲಿ ಔಂಶಿ ನ್ಯಾಷನಲ್ ಪಾರ್ಕ್ ಬರುತ್ತೆ ನೋಡ್ರಿ. ಇದೆಲ್ಲಾ ಸೇರಿ ಆಲ್ಮೋಸ್ಟ್ ಏನಂತಂದ ಹೇಳಿದ್ರೆ ಇದನ್ನೆಲ್ಲ ಇದು ಔಂಶಿ ನ್ಯಾಷನಲ್ ಪಾರ್ಕ್ ಅಂತಂದ ಹೇಳ್ತೀವಿ. ಯಾವುದು? ಔಂಶಿ ನ್ಯಾಷನಲ್ ಪಾರ್ಕ್. ಇದನ್ನ 1987ರಲ್ಲಿ ಏನ್ ಮಾಡ್ತಾರ ಅಂದ್ರ ಸ್ಥಾಪನೆ ಮಾಡ್ತಾರ. ನೆನ್ಪಿಟ್ಕೊಡ್ರಿ, 1956ರಲ್ಲಿ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ ಮಾಡಿದ್ರ 1987ರಲ್ಲಿ ಔಂಶಿ ನ್ಯಾಷನಲ್ ಪಾರ್ಕ್ ಅನ್ನ ಗುರುತು ಮಾಡ್ತಾರ, ಅಥವಾ ಅದಕ್ಕೆ ಹೆಸರನ್ನ ಇಡ್ತಾರ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ಇವನ್ ಎರಡೂನು ಸೇರಿಸ್ತಾರೆ. ಇದನ್ನೆಲ್ಲಾ ಸೇರಿಸ್ಬಿಟ್ಟು ಈ ಎಲ್ಲಾ ಪ್ರದೇಶವನ್ನ ಸೇರಿಸಿ ಯಾವಾಗ 2015ರೊಳಗಡೆ, 2015 ಅಲ್ಲ, ಮೊದಲು 2007ರೊಳಗಡೆ ಅದನ್ನ ಏನಂತ ಮಾಡ್ತಾರ ಅಂತಂದ ಹೇಳಿದ್ರ ಹುಲಿ ಸಂರಕ್ಷಿತ ಪ್ರದೇಶ ಅಂತಂದೇಳಿ. ನೆನ್ಪಿಟ್ಕೊಳ್ರಿ, ಇದನ್ನ ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಮಾಡಿ ಎರಡು ಜಾಯಿಂಟ್ ಮಾಡ್ತಾರೆ. ಏನಂತಂದೇಳಿ? ದಾಂಡೇಲಿ ಔಂಶಿ ಹುಲಿ ಸಂರಕ್ಷಿತ ಪ್ರದೇಶ ಅಂತಂದೇಳಿ. ಮೊದ್ಲು ಏನ್ ಮಾಡ್ತಾರಂದ್ರ ದಾಂಡೇಲಿ ಔಂಶಿ ಹುಲಿ ಸಂರಕ್ಷಿತ ಪ್ರದೇಶ ಅಂತಂದ ಹೇಳಿ ಮಾಡ್ತಾರ. ಬಟ್ ಆದ್ರ 2015ರೊಳಗೆ ಏನ್ ಚೇಂಜ್ ಮಾಡ್ತಾರ ಅಂತಂದ ಹೇಳಿದ್ರ ಅದಕ್ಕೊಂದ್ ಹೆಸರನ್ನ ಕೊಡ್ತಾರ. ಕಂಪ್ಲೀಟ್ ಆಗಿ ಈ ತರ ಕರೆಯೋದ್ ಬೇಡ ಅಂತಂದೇಳಿ ಈಗ ಅದನ್ನ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತಂದ ಹೇಳಿ ಕರೀತಾರ. ಈ ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ರಿ. ಆಮೇಲೆ ಈ ಪ್ರದೇಶ ಏನೈತಲ್ಲ, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಆಗಿರ್ಬೋದು, ಅಥವಾ ಔಂಶಿ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ದಾಂಡೇಲಿ ಆಗಿರ್ಬೋದು, ಇಡೀ ಏಷ್ಯಾದಾಗ ಎಲ್ಲೂ ಸಿಗಂಗಿಲ್ಲ ಅಂತದೊಂದು ಏನಂದ್ರ ಬ್ಲ್ಯಾಕ್ ಪ್ಯಾಂಥರ್ ಅಂತ ಕರಿತೀವಿ. ಕರಿ ಚಿರತೆ ಅಂತ ಕರಿತೀವಲ್ಲ, ಆ ಬ್ಲ್ಯಾಕ್ ಪ್ಯಾಂಥರ್ ಇಲ್ಲಿ ಮಾತ್ರ ಸಿಗುತ್ತೆ. ಇಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲೂ ಸಿಗಂಗಿಲ್ಲ ಜಾಸ್ತಿ. ಕಪ್ಪು ಚಿರತೆಗಳು ಓನ್ಲಿ ಔಂಶಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಮಾತ್ರ ಸಿಗ್ತಾವ. ಈ ಪಾಯಿಂಟ್ ಏನಂತಂದ್ರೆ ಬಾಳ ಇಂಪಾರ್ಟೆಂಟ್. ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್, ಕೈಗಾ ಒಂದು ಅನುಸ್ಥಾವರ ಆಯ್ತು. ಆಮೇಲೆ ಅದ್ರ ಪಕ್ಕಾನೇ ಇರುವಂತ ಒಂದು ಡ್ಯಾಮ್ ಯಾವ್ದಂತಂದ ಹೇಳಿದ್ರೆ ಕದ್ರಾ ಡ್ಯಾಮ್ ಅಂತಂದ ಹೇಳ್ತೀವಿ. ಇಲ್ಲಿಂದ ನೀರ್ ಹೋಗುತ್ತಾ ಯಾವ್ದಕ್ಕೆ? ಕೈಗಾ ಅನುಸ್ಥಾವರಕ್ಕೆ. ಇದನ್ನ ಬಿಟ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಯಾವ್ದಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿರುವಂತ ಒಂದು ಬಂದರು, ನಾವು ಅದನ್ನ ಏನಂತ ಕರಿತೀವಿ? ಕಾರವಾರ್ ಬಂದರು ಅಂತಂದ ಹೇಳ್ತೀವಿ. ಬಾಳ ಇಂಪಾರ್ಟೆಂಟ್ ಕಾರವಾರ್ ಬಂದರು ಅಂತಂದೇಳಿ. ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಬರ್ತಾವ. ಇಲ್ಲಿ ಮೇಲ್ಗಡೆ ಬಂತು ಅಂತಂದ ಹೇಳಿದ್ರೆ ಸರ್, ಇಲ್ಲಿ ಔಂಶಿ ನ್ಯಾಷನಲ್ ಪಾರ್ಕ್ ಐತ್ರಿ, ಎಲ್ಲಾ ಸಮೀಪನ ಅದಾವ. ಇದನ್ನ 1862ರಲ್ಲಿ ಒಂದ್ ಸ್ವಲ್ಪ ಹಿಸ್ಟ್ರಿ ಹೋಗೋಣ. 1862 ಒಳಗಡೆ ಉತ್ತರ ಕನ್ನಡ ಜಿಲ್ಲೆಯನ್ನ ಏನ್ ಮಾಡ್ತಾರಂದ್ರ, ಉತ್ತರ ಕನ್ನಡ ಜಿಲ್ಲೆಯನ್ನ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ, ಮೊದಲು ಯಾರು ಯೂಸ್ ಮಾಡ್ತಾ ಇದ್ರು ಇದನ್ನ, ಇಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರು ಬ್ರಿಟಿಷರಿದ್ದಾಗ ಮದ್ರಾಸ್ ಪ್ರೆಸಿಡೆನ್ಸಿ ಅವರು ಆಳ್ವಿಕೆ ನಡೆಸ್ತಾ ಇದ್ರು. ಬಟ್ ಅದ್ರ ಉತ್ತರ ಕನ್ನಡವನ್ನ 1862ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಯಾವ್ದಕ್ ಚೇಂಜ್ ಮಾಡ್ತಾರ? ಬಾಂಬೆ ಪ್ರೆಸಿಡೆನ್ಸಿಗೆ ವರ್ಗಾವಣೆ ಮಾಡ್ತಾರ. ಅಂದ್ರೆ ಇದು ಟೋಟಲ್ ಉತ್ತರ ಕನ್ನಡ ಜಿಲ್ಲೆ ಎಲ್ಲಿ ಹೋಗಿ ಸೇರುತ್ತಾ? ಬಾಂಬೆಗೆ ಹೋಗಿ ಸೇರುತ್ತೆ, ಬಾಂಬೆ ಪ್ರೆಸಿಡೆನ್ಸಿಗೆ. ಸೊ ಅವಾಗ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕಾರವಾರನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡ್ತಾರೆ. ಯಾರು? ಬ್ರಿಟಿಷರು. ಅದನ್ನ ಮಾಡಿದ ನಂತರ ಸಡನ್ ಆಗಿ 1863ರೊಳಗಡೆ ಇದನ್ನ ಬಂದರು ಆಗಿ ರೆಡಿ ಮಾಡ್ತಾರೆ. ಯಾರು? ಬ್ರಿಟಿಷರು. ಕಾರವಾರನ್ನ ಬಂದರು ಆಗಿ ಅಭಿವೃದ್ಧಿ ಪಡಿಸಿ ಇಲ್ಲಿಂದ ಏನನ್ನ ರಫ್ತು ಮಾಡ್ತಾರ ಅಂತಂದ ಹೇಳಿದ್ರ ಹತ್ತಿಯನ್ನ ರಫ್ತು ಮಾಡೋಕೆ ಯೂಸ್ ಮಾಡ್ತಾರ 1863ರಿಂದ. ಇದು ಇಂಪಾರ್ಟೆಂಟ್. ಆಮೇಲೆ ನಾವು ಕಾರವಾರನ್ನ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಎಲ್ಲಾ ಋತುಮಾನಗಳಲ್ಲಿ ಕಾರ್ಯನಿರ್ವಹಿಸುವಂತಹ ನೈಸರ್ಗಿಕ ಬಂದರು ಅಂತಂದ ಹೇಳ್ತೀವಿ. ಆಲ್ ವೆದರ್ ನ್ಯಾಚುರಲ್ ಪೋರ್ಟ್ ಅಂತಂದ ಹೇಳಿ. ಮಳೆಗಾಲ ಆಗ್ಲಿ, ಚಳಿಗಾಲ ಇರ್ಲಿ, ಬೇಸಿಗೆ ಕಾಲ, ಎಂತ ಬೇಕಂತ ಕಾಲ ಇದ್ರೂ ಕೂಡ ಎಲ್ಲಾ ಕಾಲದಲ್ಲಿ ವರ್ಕ್ ಆಗುವಂತ ಒಂದು ಏನಂತ ಕರಿತೀವಿ? ಬಂದರು ಅಂತಂದ ಹೇಳ್ತೀವಿ. ಆಮೇಲೆ ಈ ಕಾರವಾರಲ್ಲಿ ಇನ್ನೊಂದು ಬರುತ್ತಾ INS ಕದಂಬ ಅಂತಂದೇಳಿ. ಯಾವುದು? INS ಕದಂಬ ಅಂತಂದ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಇದೊಂದು ನೌಕಾನೆಲೆ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ನಮ್ಮ ಭಾರತ ದೇಶದೊಳಗಡೆ ಅತಿ ದೊಡ್ಡ ನೌಕಾನೆಲೆ ಅಂತಂದ ಹೇಳ್ತೀವಿ. ಇದನ್ನ 2005ರಲ್ಲಿ ಉದ್ಘಾಟನೆ ಮಾಡಿದಾರೆ. INS ಕದಂಬವನ್ನ ಕಾರವಾರದಲ್ಲಿ ಯಾವಾಗ 2005ರಲ್ಲಿ ಉದ್ಘಾಟನೆ ಮಾಡಿದಾರ. ಅದಾದ ನಂತರ ಒಂದ್ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಬರುತ್ತ 1882ರೊಳಗಡೆ, ಆಲ್ಮೋಸ್ಟ್ 1882ರಲ್ಲಿ
ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಏನ್ ಮಾಡ್ತಾರ ಅಂದ್ರೆ ಕಾರವಾರ ಬಂದ್ ಭೇಟಿ ಕೊಡ್ತಾರ. ಆ ರೀಸನ್ಗೋಸ್ಕರ ಅವರಿಗೆ ಒಂದು ಮರ್ಯಾದೆ ಕೊಡೋಣ ಅಂತಂದ ಹೇಳಿ ಕಾರವಾರ ಬಂದರುವನ್ನ ರವೀಂದ್ರನಾಥ್ ಟ್ಯಾಗೋರ್ ಅಂತಂದ ಹೇಳಿ ಕೂಡ ಕರೀತಾರೆ. ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಅಂತ ಹೇಳಿ ಕೂಡ ಕರೀತಾರ. ಇದೊಂದು ಪಾಯಿಂಟ್ ಅನ್ನ ನೀವು ಅದರಲ್ಲಿ ನೆನ್ಪಿಟ್ಕೋಬೇಕು. ಇಷ್ಟು ಪಾಯಿಂಟ್ಸ್ಗಳು. ಅದಾದ ನಂತರ INS ಕದಂಬದಲ್ಲಿ ಯಾವ ಹಡಗು ಬಂದ್ ನಿಂತ್ಕೊಳ್ಳುತ್ತೆ ಅನ್ನೋದು ಯಾರಿಗಾದ್ರೂ ಗೊತ್ತೈತೆ? ಈಗ ನೋಡ್ರಿ, ಎರಡು ಏನಂತಂದ್ ಹೇಳಿದ್ರೆ ನೌಕೆಗಳಿದಾವ. ಅವೇನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಏರ್ಕ್ರಾಫ್ಟ್ಸ್ ಗಳನ್ನ ಕ್ಯಾರಿ ಮಾಡ್ತಾವ. ಒಂದ್ ಯಾವ್ದಂತಂದ್ ಹೇಳಿದ್ರೆ INS ವಿಕ್ರಮಾದಿತ್ಯ. ಯಾವುದು? INS ವಿಕ್ರಮಾದಿತ್ಯ ಅಂತಂದ್ ಹೇಳ್ತೀವಿ. ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ INS ವಿಕ್ರಾಂತ್ ಅಂತಂದ್ ಹೇಳ್ತೀವಿ. ಇನ್ನೊಂದ್ ಯಾವ್ದು? INS ವಿಕ್ರಾಂತ್. ಈ ಎರಡರಲ್ಲಿ ಯಾವ ಹಡಗು INS ಕದಂಬ ಹತ್ರ ಬಂದ್ ನಿಂತ್ಕೊಳತ್ತ ಅದನ್ನ ನೀವು ನನಗ್ ಕಮೆಂಟ್ ಹಾಕ್ರಿ. ಸೊ ಇದೇನಂತಂದ್ ಹೇಳಿದ್ರೆ ಕಂಪ್ಲೀಟ್ ಆಗಿ ನಿಮಗ ಒಂದು ಮ್ಯಾಪ್ ಬೇಸ್ಡ್ ಥಿಂಗ್. ಕಾಳಿ ನದಿ, ಕಾವೇರಿ ರಿವರು, ಕದ್ರಾ ಡ್ಯಾಮು, ಕೈಗಾ ಬಗ್ಗೆ, ಅದಾದ ನಂತರ ಸೂಪರ್ ಡ್ಯಾಮು, ಔನ್ಶ್ರೀ ನ್ಯಾಷನಲ್ ಪಾರ್ಕ್, ಅದಾದ ನಂತರ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ, ನಾನ್ ಬರ್ಸಿರುವಂತಹ ಎಲ್ಲಾ ಡೇಟ್ಸ್ಗಳು, ಇಯರ್ಗಳು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಒಂದ್ ಕಡೆ ನೋಟ್ಸ್ ಮಾಡಿಟ್ಕೊಳ್ರಿ. ನೆಕ್ಸ್ಟ್ ಯಾವ್ದು ಬೇಕು ಅಂತಂದ್ ಹೇಳಿ ನಂಗೆ ಕಮೆಂಟ್ ಅನ್ನ ಹಾಕ್ರಿ. ಅದ್ರ ಮೇಲೆ ನಾನು ನಿಮ್ಗೆ ಈ ರೀತಿಯಾಗಿ ಒಂದು ಮ್ಯಾಪ್ ಬೇಸ್ಡ್ ಕ್ಲಾಸ್ ಅನ್ನ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.